ಬೈಕ್ ನಿಯಂತ್ರಣ ತಪ್ಪಿ ನಾಲೆಗೆ ಬಿದ್ದು ಇಬ್ಬರು ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೊಸಗಾವಿ ಬಳಿ ನಡೆದಿದೆ. ಇಬ್ಬರು ನಿಯಂತ್ರಣವನ್ನು ತಪ್ಪಿ ನಾಲೆಗೆ ಬಿದ್ದರು. ನಾಲೆಗೆ ಬೀಳ್ತಾ ಇದ್ದಂಗೆ ತಲೆಗೆ ಗಂಭೀರವಾಗಿ ಗಾಯ ಆಗಿ ತೀವ್ರ ರಕ್ತಸ್ರಾವ ಆಗಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಸಗಾವಿ ಬಳಿ ಈ ಘಟನೆ ಸಂಭವಿಸಿದೆ. ಸೋಮನಹಳ್ಳಿಯಿಂದ ಶಿವಪುರಕ್ಕೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಸಂಭವಿಸಿರುವ ಅವಘಡ ಇದು. ವಿಸಿ ನಾಲೆ ತಡೆಗೋಡೆಗೆ ಡಿಕ್ಕಿ ಹೊಡೆದು ಇಬ್ಬರು ಸವಾರರು ಕೆಳಗಡೆ ಬೀಳ್ತಾರೆ. ತುಮಕೂರು ಮೂಲದ 70 ವರ್ಷದ ರಾಮಣ್ಣ, ಮದ್ದೂರಿನ ಸೋಮನಹಳ್ಳಿ ಗ್ರಾಮದ 19 ವರ್ಷದ ಭರತ್ ಇಬ್ಬರು ಸಾವನ್ನಪ್ಪಿರುವ ದುರ್ದೈವಿಗಳು. ನಾಲೆ ದುರಸ್ತಿ ಕಾರ್ಯದಿಂದ ನೀರನ್ನು ನಿಲ್ಲಿಸಲಾಗಿತ್ತು. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈ ಬಗ್ಗೆ ದಾಖಲಾಗಿದೆ. ವಿಸಿ ನಾಲೆಯ ತಡೆಗೋಡೆ ಗುದ್ದಿ ಆಗಿರುವಂತಹ ಅಪಘಾತ ಇದು. ತಡೆಗೋಡೆ ಗುದ್ದಿ ರಸ್ತೆಯಿಂದ ನೇರವಾಗಿ ನಾಲೆ ಒಳಗಡೆ ಬಿದ್ದರು. ನಾಲೆಯಲ್ಲಿ ನೀರಿನ ಪ್ರಮಾಣ ಕೂಡ ಏನು ಹೇಳುವಷ್ಟು ಮಟ್ಟದಲ್ಲಿ ಇರಲಿಲ್ಲ, ಬಹಳ ಕಡಿಮೆ ಮಟ್ಟದಲ್ಲಿ ನೀರಿತ್ತು. ಆ ಸಂದರ್ಭದಲ್ಲಿ ನಾಲೆಯ ತಡೆಗೋಡೆಗೆ ತಲೆ ಹೊಡೆದು ತಲೆಯಿಂದ ತೀವ್ರ ರಕ್ತಸ್ರಾವ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಿಸಿ ನಾಲೆಗೆ ಮತ್ತೆರಡು ಬಲಿಯಾಗಿದೆ. ಬಾಲಕೃಷ್ಣ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲಕೃಷ್ಣ, ಇಬ್ಬರ ಸಾವು ಮತ್ತೆ ವಿಸಿ ನಾಲೆಯಲ್ಲಿ ಏನಾಯ್ತು? ಅಪಘಾತ ಹೇಗಾಯ್ತು? ಏನೇನು ಮಾಹಿತಿ ಇದೆ ಈ ಬಗ್ಗೆ? ಹೌದು ಪ್ರಣೋತ್, ಏನಂದ್ರೆ ಇದು ಹೊಸಗಾವಿ ಬಳಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಇಲ್ಲಿವರೆಗೂ ಕೂಡ ವಿಸಿ ನಾಲೆಗೆ ತಡೆಗೋಡೆ ಇಲ್ಲದೆ ಬೈಕು ಮತ್ತೆ ಕಾರ್ಗಳು ಬಿದ್ದು ಅವಘಡ ಸಂಭವಿಸಿ ಸುಮಾರು ಜನ ಪ್ರಾಣಗಳನ್ನ ಕಳ್ಕೊಂಡಿದ್ರು. ಆದ್ರೆ ಇಲ್ಲಿ ವಿಸಿ ನಾಲೆಗೆ ತಡೆಗೋಡೆ ಇದ್ರೂ ಕೂಡ ಇವರು ಒಂದು ಅಜಾಗರೂಕತೆಯಿಂದ, ಬೈಕ್ ಚಾಲಕನ ಒಂದು ಅಜಾಗರೂಕತೆಯಿಂದ ತಡೆಗೋಡೆಗೆ ಗುದ್ದಿ ನಾಲೆಗೆ ಬಿದ್ದಿರುವಂತದ್ದು. ಸದ್ಯ ನಾಲೆಯಲ್ಲಿ ನೀರ್ ಇಲ್ದೇ ಇರೋ ಕಾರಣ, ಅಂದ್ರೆ ರಿಪೇರಿಗೋಸ್ಕರ ನಾಲೆಯಲ್ಲೇ ನೀರ್ ನಿಲ್ಸಿದ್ದಾರೆ. ಇದರಿಂದಾಗಿ ಆ ಶವಗಳೆರಡೂ ಕೂಡ ಏನು ಕಾಲುವೆ ಒಳಗಡೆನೆ ಸಿಕ್ಕದಂತಾಯ್ತು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ತಡೆಗೋಡೆಗೆ ಇವರು ಓವರ್ ಸ್ಪೀಡ್ ಅಲ್ಲಿ ಬಂದು ಗುದ್ದಿ ಈ ರೀತಿ ಅನಾಹುತ ಆಗಿರುವಂತದ್ದು. ಇದರಿಂದಾಗಿ ಇಬ್ರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತುಮಕೂರು ಮೂಲದ ರಾಮಣ್ಣ ಮತ್ತೆ ಮದ್ದೂರು ಸೋಮನಹಳ್ಳಿಯ ಭರತ್ ಒಂದು ಸಾವನ್ನಪ್ಪಿರುವಂತದ್ದು. ಒಟ್ಟಾರೆ ಇವರ ಅಜಾಗರೂಕತೆನೇ ಈ ಸಾವಿಗೆ ಕಾರಣ ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗ ಮದ್ದೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ವಿಸಿ ನಾಲೆಯಲ್ಲಿ ಈ ದುರಂತಗಳು ತಪ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿವರೆಗೂ ತಡೆಗೋಡೆ ಇಲ್ಲದೆ ಆಗಿರುವಂತಹ ಅಪಘಾತಗಳು, ಇದು ತಡೆಗೋಡೆ ಇದ್ದು ಕೂಡ ಆಗಿರುವಂತಹ ಒಂದು ಅಪಘಾತ ಆಗಿರುವಂತದ್ದು ಪ್ರಣೋತ್. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ಮಾಹಿತಿಗೆ.